ಸಸ್ಯಗಳ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಹೇಳ್ತಿರ್ತೀನಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ. ಹಾಗಾದರೆ ಸಸ್ಯಗಳು ಅಂದ ತಕ್ಷಣನೇ ನಾವು ಸ್ವಪೋಷಕಗಳಂತ ತಿಳ್ಕಿರ್ತೇವೆ. ಯಾಕೆ ಇವಕ್ಕನ್ನ ಸ್ವಪೋಷಕಗಳಂತ ಕರ್ಕೊಂಡ್ರಪ್ಪ ಅಂತಂದಾಗ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ, ಹೀಗಾಗಿ ಇವಕ್ಕನ್ನ ಸ್ವಪೋಷಕಗಳಂತ ಕರಿತೀವಿ. ಹಾಗಾದ್ರೆ ನಾವು ಮತ್ತು ಪ್ರಾಣಿಗಳು ಎಲ್ಲವೂ ಏನಪ್ಪ ಅಂದಾಗ ಪರಪೋಷಕಗಳು. ಯಾಕಪ್ಪ ಅಂದಾಗ ಆಹಾರಕ್ಕಾಗಿ ನಾವು ಸಸ್ಯಗಳು ಮತ್ತು ಇತರೆ ಪ್ರಾಣಿಗಳ ಮೇಲೆ ಅವಲಂಬನೆಯಾಗಿದ್ದಾವೆ, ನಾವು ಪರಪೋಷಕಗಳಂತ ಕರಿತೇವೆ. ಹಾಗಾದ್ರೆ ಇಲ್ಲಿ ಸಸ್ಯಗಳು ಒಂದಿಷ್ಟು ನಾರ್ಮಲ್ ಆಗಿ ವಿದ್ಯಾರ್ಥಿಗಳು ಕ್ವಶನ್ಸ್ನ ಕೇಳ್ತಿರ್ತಾರೆ. ಸರ್ ಸಸ್ಯಗಳು ಆಲ್ಮೋಸ್ಟ್ ಆಗಿ ಎಲ್ಲವೂ ಏನಾಗಿದವಪ್ಪ ಅಂದ್ರೆ ಹಸಿರಾಗಿದ್ದಾವೆ, ಅದಕ್ಕೆ ಕಾರಣ ಏನು ಅಂತ ಕ್ವಶನ್ಸ್ನ ಕೇಳ್ತಾರೆ. ಸಸ್ಯಗಳು ಹಸಿರಾಗಿರಲು ಕಾರಣ ಏನು ಅಂತ ಕ್ವಶನ್ಸ್ನ ಕೇಳಿದಾಗ ನೀವು ಆನ್ಸರ್ನ ಏನು ಬರೀಬೇಕಪ್ಪ ಅಂದಾಗ ಕ್ಲೋರೋಫಿಲ್ ಅಂತೇಳಿ ಕರಿತವೆ. ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುವುದರಿಂದ ಸಸ್ಯಗಳು ಏನಾಗಿದವಪ್ಪ ಅಂತಂದಾಗ ಹಸಿರಾಗಿದ್ದಾವೆ ಅಂತ ಹೇಳ್ತೇವೆ. ಹಾಗಾದ್ರೆ ನಾವು ಯಾಕೆ ಹಸಿರಾಗಿಲ್ಲಪ್ಪ ಅಂತೇಳಿ ಕ್ವಶನ್ಸ್ನ ಕೇಳಿದಾಗ ನಮ್ಮ ದೇಹದಲ್ಲಿ ಏನಿಲ್ಲಪ್ಪ ಅಂತಂದಾಗ ಕ್ಲೋರೋಫಿಲ್ ಪಿಗ್ಮೆಂಟ್ ಕಂಡು ಬರುವುದಿಲ್ಲ, ಹೀಗಾಗಿ ನಾವು ಏನಾಗಿಲ್ಲಪ್ಪ ಅಂತಂದಾಗ ನಾವು ಹಸಿರಾಗಿಲ್ಲ ಅಂತೇಳಿ ನಾವು ಕರಿತೇವೆ. ಇನ್ನು ಸಸ್ಯಗಳು ಹಸಿರಾಗಿದ್ದಾವೆ ಅಂತ ಕೇಳ್ತೀವಿ. ಈಗ ಸಸ್ಯಗಳು ಕೂಡ ಉಸಿರಾಡ್ತವೆ, ಹೌದಾ? ಸಸ್ಯಗಳಿಗೆ ಇದಕ್ಕಿಂತ ಮುಂಚೆ ಸಸ್ಯಗಳಿಗೆ ಜೀವ ಇದೆ ಅಂತೇಳಿ ಹೇಳಿದವರು ಯಾರು ಅಂತ ಕ್ವಶನ್ಸ್ನ ಕೇಳ್ತಿರ್ತಾರೆ ನಿಮ್ಗೆ. ನಮ್ಮ ಭಾರತೀಯ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅಂತೇಳಿ ಕರಿತೇವೆ. ಸಸ್ಯಗಳಿಗೆ ಜೀವವಿದೆ ಅಂತೇಳಿ ಹೇಳಿದವರು ಯಾರು ಅಂತ ಕ್ವಶನ್ಸ್ನ ಕೇಳಿದಾನೆ ಜಗದೀಶ್ ಚಂದ್ರ ಬೋಸ್ ಅಂತ ಕೇಳ್ತೇವೆ. ಇಂಥ ಜಗದೀಶ್ ಚಂದ್ರ ಬೋಸ್ ಅವರು ಸಸ್ಯಗಳು ಏನು ಮಾಡ್ತವಪ್ಪ ಅಂದ್ರೆ ಉಸಿರಾಡ್ತವೆ, ಸಸ್ಯಗಳು ಕೂಡ ಜೀವ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಸಸ್ಯಗಳು ಯಾವುದರ ಮೂಲಕ ಉಸಿರಾಡ್ತವೆ? ನಾವು ಶ್ವಾಸಕೋಶದ ಮೂಲಕ ಉಸಿರಾಡ್ತವೆ, ಮೀನುಗಳು ಕಿವಿರುಗಳ ಮೂಲಕ ಉಸಿರಾಡ್ತವೆ, ಕಪ್ಪೆ ಬಾಹ್ಯ ಕೂರ ಮತ್ತು ಚರ್ಮದ ಮೂಲಕ ಉಸಿರಾಡ್ತವೆ, ಎರೆಹುಳುಗಳು ಚರ್ಮದ ಮೂಲಕ ಉಸಿರಾಡ್ತವೆ, ಈ ಸ್ಪೈರಾಕಲ್ಸ್ಗಳ ಮೂಲಕ ಜರಳುಗಳು ಉಸಿರಾಡ್ತವೆ. ಇವಕ್ಕನ್ನೆಲ್ಲವಕ್ಕೂ ಕ್ವಶನ್ಸ್ನ ಕೇಳಿದಾನೆ ಆಲ್ರೆಡಿ. ಇನ್ನು ಸಸ್ಯಗಳು ಯಾವುದ್ರ ಮೂಲಕ ಉಸಿರಾಡ್ತಾವಪ್ಪ ಅಂತಂದಾಗ ಮೇನ್ ಭಾಗ ಎಲೆ ಅಂತ ಹೇಳ್ತೇವೆ ನಾವು. ಸರ್ ಎಲೆಗಳು ಆಪ್ಷನ್ಸ್ ಕೊಟ್ಟಿರಲಿಲ್ಲ. ಸಸ್ಯಗಳು ಎಲೆಗಳ ಮೂಲಕ ಉಸಿರಾಡ್ತಾವೆ ಅಂತ ಹೇಳ್ತೇವೆ. ಎಲೆಗಳ ಒಳಗಡೆ ಮತ್ತು ಪರ್ಟಿಕ್ಯುಲರ್ ಆಗಿ ಭಾಗ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾಗ ಸ್ಟೊಮ್ಯಾಟೊ ಅಂತ ಕರಿತೇವೆ. ಕನ್ನಡದ ಅವಕ್ಕನ್ನ ಪತ್ರರಂಧ್ರಗಳು ಅಂತ ಕರಿತೇವೆ. ಪತ್ರರಂಧ್ರಗಳ ಮೂಲಕ ಸಸ್ಯಗಳು ಉಸಿರಾಡ್ತವೆ, ಹೌದಾ? ಇನ್ನು ಇದನ್ನೇ ಸಸ್ಯದ ಎಲೆಯ ಭಾಗವನ್ನು ಏನಂತ ಕರಿತಾರಪ್ಪ ಅಂದಾಗ ಆಹಾರದ ಕಾರ್ಖಾನೆ ಅಂತ ಕರಿತೀವಿ. ಸಸ್ಯಗಳು ತಮ್ಮ ಆಹಾರವನ್ನು ಹೆಂಗೆ ತಯಾರಿಸ್ಕೊಳ್ತಾವೆ, ಎಲ್ಲಿ ತಯಾರಿಸ್ಕೊಳ್ತಪ್ಪ ಅಂದಾಗ ಇದೇ ಎಲೆಗಳಲ್ಲಿ ತಯಾರಿಸ್ಕೊಳ್ತವೆ. ಎಲೆಗಳು ಅನ್ನೋದು ಭಾಳ ಇಂಪಾರ್ಟೆಂಟ್. ಸಸ್ಯಗಳು ಹೆಚ್ಚಾದ ನೀರನ್ನು ಯಾವುದ್ರ ಮೂಲಕ ಹೊರಗೆ ಹಾಕ್ತವೆ ಅಂತ ಕ್ವಶನ್ಸ್ನ ಕೇಳ್ತಾನೆ. ಇದೇ ಎಲೆಗಳ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಏನು ಮಾಡ್ತಪ್ಪ ಅಂದಾಗ ಹೊರಗೆ ಹಾಕ್ತಾವೆ ಅಂತೇಳಿ ನಾವು ನೋಡ್ತೇವೆ. ಸರ್ ಹೆಂಗೆ ಸರ್? ಹಾಗಾದ್ರೆ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಗೆ ಹಾಕ್ತಾವೆ ಅನ್ನೋದಾದರೆ ಸಸ್ಯಗಳು ಯಾವುದರ ಮೂಲಕ ನೀರನ್ನು ಒಳ ತೆಗೆದುಕೊಳ್ತಾವೆ ಅಂತ ಕ್ವಶನ್ಸ್ನ ಕೇಳ್ತಾನೆ. ಸಸ್ಯಗಳು ಜೈಲಮ್ ಅಂತೇಳಿ ಒಂದು ಅಂಗಾಂಶ ಕಂಡು ಬರ್ತದೆ. ಸಸ್ಯಗಳಲ್ಲಿ ಕಂಡು ಬರುವಂಥ ಎರಡು ಅಂಗಾಂಶಗಳು, ಒಂದು ಜೈಲಮ್ಮ, ಇನ್ನೊಂದು ಫ್ಲೋಯಮ್ಮ ಅಂತೇಳಿ ಕರಿತೇವೆ. ಈ ಎರಡು ಅಂಗಾಂಶಗಳ ಮೂಲಕ ಇದು ಜೈಲಮ್ ಅಂದ್ರೆ ನೀರನ್ನು, ಸಸ್ಯಗಳು ನೀರನ್ನು ಈ ಜೈಲಮ್ ಅಂಗಾಂಶದ ಮೂಲಕ ಹೀರ್ಕೊಳ್ತವೆ. ಆಹಾರವನ್ನು ಫ್ಲೋಯಮ್ ಅಂಗಾಂಶದ ಮೂಲಕ ಏನು ಮಾಡ್ತವಪ್ಪ ಅಂದಾಗ ಸಸ್ಯಗಳು ಹೀರ್ಕೊಳ್ತವೆ. ಈ ಥರ ಸಸ್ಯದ ಕುರಿತು ಸಾಕಷ್ಟು ಮಾಹಿತಿಗಳನ್ನ ನೆಕ್ಸ್ಟ್ ಪಾರ್ಟ್ 2 ಒಳಗಡೆ ನಾವು ಕೊಡಕತ್ತವೆ. ಇಲ್ಲಿ 3 ನಿಮಿಷ ಅಷ್ಟೇ ರೀಲ್ಸ್ ಅಪ್ಲೋಡ್ ಆಗೋದ್ರಿಂದ ಪಾರ್ಟ್ 2 ಒಳಗಡೆ ಇದರ ಮುಂದುವರೆದ ಭಾಗನ ಹೇಳ್ತೇನೆ. ಫೇಸ್ನ ಫಾಲೋ ಮಾಡ್ಕೊಳ್ಳಿ.